ಯಾರೇ ಕೂಗಾಡಲೆ ಊರೇ ಓರಾಡಲೆ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೂ ಬಿರುಗಾಳಿ ಸೋಗಲು ಅಳುಕದೆ ಮುಂದೆ ಸಾಗುನಿ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಟ್ರಾ ನಮ್ಮ ರಾಜ್ಕುಮಾರ್ ಅಣ್ಣ ಅವರ ಸಾಂಗು ಇವತ್ತಿಗೂ ಕೂಡ ಜೀವಂತನೇ ನೋಡ್ರಿ. ಸೊ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಅಕ್ಕರು ಎಮ್ಮೆ ನೋಡ್ರಿ ಇವತ್ತಿಲ್ಲ ನಾಳೆ ಇದು ಏನಂತೀರಿ ಈತದಂತೀರಿ ನಾವು ನಿಮ್ಮ ಕಡೆ ಏನಂತೀರಿ ಹೇಳ್ರಿ ನನಗೆ. ಸೊ ಇದೊಂದೈತಿ ಇದೊಂದೈತಿ 2 ಎಮ್ಮದ ನೋಡ್ರಿ, 2 ಗಬ್ಬದವು. ಇವತ್ತಿಲ್ಲ ನಾಳೆ ಇಲ್ಲಕ್ಕೆ ಆಗ್ಯಾವ್ರಿ. ಸೊ ನಾವಿರೋದ್ರಾಗ ಗಿಣ್ಣ ಉಣ್ಬೇಕನ್ನೋದು ನಮಗೂ ಆಸೆ ಐತಿ, ನೋಡೋಣ ಅಂತ. ಅಕ್ಕರು ಊರನ್ನ ವಿಡಿಯೋಗಳು ಎಲ್ಲರೂ ಇಷ್ಟಪಡತ್ತೀರಿ, ಎಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿ ವಿಡಿಯೋಗಳು ಹೊಂಟಿದ್ದಾವ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಿ, ಕಮೆಂಟು ಕೂಡ ಹಾಕಕತ್ತೀರಿ. ಎಲ್ಲರೂ ಕಮೆಂಟ್ ಓದಾಕತ್ತೀನಿ, ಆದರೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬೇನಿ ಗಿಡದ ನೋಡ್ರಿ, ಬೇನಿ ಗಿಡದ ಕೆಳಗಡೆ ಕುಂತಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು. ಈಗ ಸ್ನೇಹ ಪಿಲ್ಲು ಅವರೆಲ್ಲರೂ ಕೂಡ ಮನೆ ಕಡೆ ಹೋದ್ರು ನೋಡ್ರಿ. ಈ ಕೆನಲ್ದಾಗ ವಾಸರಿ ಬಂದ ನೀರಿದ್ದು ನೀವು ನೋಡಿದ್ರಿ. ಈಗ ಇಲ್ರಿ ಫ್ರೆಂಡ್ಸ್, ಬರ್ಬೋದು ನೀರು ಗೊತ್ತಿಲ್ಲ, ನಾವು ಇರೋದ್ರಾಗ ಬರ್ತಾವ ಏನೋ. ಇದ್ದು ಅಂದ್ರೆ ನಮಗೂ ಚೆನ್ನಾಗಿ ಮಕ್ಕಳಿಗೆ ಬಿಸಿಲೊಳಗೆ ನೀರಿನೊಳಗೆ ತಂಪಂತ ಅನ್ನಿಸ್ತೈತಿ, ನೋಡೋಣ ಅಂತ. ನೋಡ್ರಿ ಇಲ್ಲೆಲ್ಲ ಮಣ್ಣು ಮಕ್ಕಳು ಮ್ಯಾಗ ತೆಳಗ ಮಾಡಿ ಆ ಕಡೆ ಈ ಕಡೆ ಮಣ್ಣು ಜರಿಸ್ಬಿಟ್ಟಾರ. ಅವ್ರವರು ಹೊಲದ ಬಾಜುಕ್ಕಿರುವಂಥ ಕೆನಾಲನ್ನು ಅವ್ರವ್ರು ಸ್ವಚ್ಛ ಮಾಡ್ಕೊಂಡಾರ ನೋಡ್ರಿ. ಈ ಥರದ್ದೆಲ್ಲ ನೀರು ಬಂದಾಗ ಒಬ್ಬೊಬ್ರು ಬಟ್ಟೆಗೂ ಕೂಡ ಒಗಿತಾರ. ಅಕ್ಕರೂ ಬಾಂಡೆ ಇಲ್ಲೇ ತರ್ತಾರೆ, ನೀವು ಕೂಡ ನೋಡಿರ್ತೀರಿ ಬ್ಲಾಗ್ದೊಳಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಮನೆಗೆ ಒಳಗಡೆ ಹೋಗೋಣ ಬರ್ರಿ. ಈಗ ಜಳಕನ ಮಾಡಿದ್ವಿ ನೋಡ್ರಿ, ನಾಷ್ಟ ಆಗೈತಿ. ಲಾಸ್ಟ್ ವಿಡಿಯೋದಾಗ ತೋರಿಸಿದ್ದೆ. ಸೊ ನಾಷ್ಟ ಮಾಡೋಣ ಅಂತ ಬರ್ರಿ. ಇದ್ರ ಬಗ್ಗೆ ತುಂಬ ಜನ ಕೇಳಕತ್ತೀರಿ. ಇದು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತೈತಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ಪಳ ಹೊಳಿತದಂತೇಳಿ. ಯಾರು ಕೂಡ ಅನ್ನಂಗಿಲ್ಲ ಇದು ಆರ್ಟಿಫಿಷಿಯಲ್ ಅಂತೇಳಿ. ನಾನು ಇವು ಹಾಕ್ಕೊಳೋದು ಪ್ರಮೋಷನ್ಗೋಸ್ಕರ ನಾನು ಹಾಕ್ಕೊತಾ ಇರ್ತೀನಿ. ಗೋಲ್ಡ್ ಐತಿ, ಅದು ಸ್ವಲ್ಪ ಸಾಕ್ಲಿ ಸೌದೈತಿ, ಹಾಗಾಗಿ ಇದನ್ನ ಹಾಕ್ಕೊಳತ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ನೋಡ್ರಿ ಪಳ ಹೊಳಿತೈತಿ. ಇದು ಡೈಲಿ ವೇರ್ ಮಾಡತ್ತೀನಿ. ನಮ್ದೇನದು ನೀನು ವಿಡಿಯೋ ಆನ್ ಮಾಡಿಟ್ಟಿದ್ದೆ, ಹಾಗೆ ಬ್ಲಾಗ್ ಚಾಲು ಮಾಡಿದೆ. ಇದು ವಿಡಿಯೋ ಕಟ್ ಮಾಡಿ ಅದನ್ನು ಕ್ಲಿಕ್ ಮಾಡೋಣ, ನೀನು ವಿಡಿಯೋ ಚಾಲಾಗುತ್ತೆ. ಯವ್ವ ಮತ್ತೆ ಸಿಗೋಣ. ಇಡ್ಲಿ 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 ಸಾಂಬಾರು ನೋಡ್ರಿ. ಖಾರ ಹಾಕಿದ್ದೀನಿ ರೀ ಮ್ಯಾಗ ಒಂದು ಸ್ವಲ್ಪ ಖಾರ, ಒಟ್ಟ ಸೊಪ್ಪು ಸದಿ ಅದಾವ್ರಿ. ಸಾಂಬಾರು ಸರ್ವ್ ಮಾಡಾಳ. ಹಿಂಗೆ ಇಡ್ಲಿ ಕುಕ್ಕರ್ನೇ ಬೇಯ್ದಾವು, ಸ್ವಲ್ಪ ನೋಡೋಣ ಅಂತ. ಯವ್ವ ಅಕ್ಕ ಪಿಕ್ಚರ ಏನೋ ನೋಡಕತ್ತಾಡ್ರಿ, ಸಾಂಗ್ ಬರಕತ್ತೈತಿ. ವಾವ್ ನೋಡ್ರಿ ಎಷ್ಟು ಚಂದಾಗ್ಯಾವ ಇಡ್ಲಿ ನೀವು ಓಪನ್ ಮಾಡಮಂತ ತೆಗೆಂಬ್ರಿ ಇದನ್ನ. ಈಗ ಭಾಳ ಮಂದಿದ ಕ್ವಶನ್ ಒಂದೇ, ಸರ್ನ ವಿಡಿಯೋದಾಗ ನನ್ನ ವಿಡಿಯೋದಾಗ ಇಷ್ಟು ಮೆಸೇಜ್ಗಳು ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ಫ್ಯಾಮಿಲಿನ ನೀವೆಲ್ಲರೂ ಇಷ್ಟು ಕಾಳಜಿಯಿಂದ ನನ್ನ ಫ್ಯಾಮಿಲಿ ಥರ ನೋಡ್ತೀರ ಅಂತ ಹೇಳ್ಕೇಸಿ ಬರೀ ಮಾತಿಗೆ ಅಂತಿದ್ವಿ. ಸೊ ಇವಾಗ ಪ್ರೂವ್ ಆಯ್ತು ನೋಡ್ರಿ. ಸೃಷ್ಟಿ ಮೇಡಮ್ ಅದಾಳ ನೋಡ್ರಿ, ವಿಡಿಯೋದಾಗ ತೊಗೊಂಡಿವಿ, ಬಟ್ ಜಾಸ್ತಿ ಹೈಲೈಟ್ ಅದೆಲ್ಲ ಮಾಡೋಕೆ ಹೋಗಿಲ್ಲ. ಸೃಷ್ಟಿ ಅದಾಳ ನೋಡ್ರಿ ಫ್ರೆಂಡ್ಸ್. ಸೃಷ್ಟಿ ಹೆಂಗದಾಳ ಅಂತ ಕೇಳ್ತಿದ್ರಿ. ಸೃಷ್ಟಿ ಆರಾಮದಾಳ ನೋಡ್ರಿ, ನಾವು ಕೂಡ ಆರಾಮದ್ವಿ. ನಮ್ಮ ಜೊತೆಗೆ ಈ ಸದ್ಯಕ್ಕೆ ಸೃಷ್ಟಿನ ವಿಡಿಯೋದಾಗ ತೊಗೊಳಕತ್ತೀವಿ. ಎಲ್ಲರಿಗೂ ಒಂದ್ಸರಿ ಹಾಯ್ ಮಾಡ್ಬಿಡವ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ. ಕಮೆಂಟ್ ಅಂತರೂ ಇಷ್ಟು ಬಂದವ, ನಮ್ಗೆ ನೋಡಿ ಒಂಥರ ಖುಷಿನೂ ಆಯಿತು. ಯಾಕಂದ್ರೆ ಎಲ್ಲರನ್ನೂ ಅಷ್ಟು ಅಬ್ಸರ್ವ್ ಮಾಡಿ ನೋಡ್ತಿರ್ತಿರಲ್ಲ, ಸೊ ಅದಕ್ಕಂತೇಳಿ. ಕೊನೆಗೂ ಫೈನಲಿ ಸೃಷ್ಟಿನ ನೀವು ಹೇಳ್ದಂಗೆ ನೋಡ್ರಿ ಇಲ್ಲದ ನೋಡ್ರಿ, ಡಿಂಪಲ್ ಕ್ವೀನ್ ರಾಣಿ ನಮ್ಮ ಹುಡುಗಿ ಸೃಷ್ಟಿನ ತಗೊಂಡಿದ್ವಿ. ಚುಟ್ಟಿಯರ್ ದೊಡ್ಡ ಎಮ್ಮಿ ಅಲ್ಲದ ನೋಡ್ರಿ, ದೊಡ್ಡ ಮಮ್ಮಿ. ಈ ರತ್ನ ಮಮ್ಮಿ ಒಬ್ಬೇಕಿನಿ ಮಿಸ್ಸಿಂಗ್ ನೋಡ್ರಿ. ಆಕೆ ನಾಲ್ ತಡ್ಕೊಂಡ್ಮೇಲೆ ಬರ್ತಾವ. ಎಲ್ಲರೂ ಕೂಡಿ ಟ್ರಿಪ್ ಹೋಗ್ಬೇಕಂತ ಪ್ಲಾನಿಂಗ್ ಮಾಡೀವಿ. ಸೊ ಆಯ್ತಂದ್ರ ಟ್ರಿಪ್ಪಿಗೆ ಹೋದಂದ್ರೆ ಅಲ್ಲಿ ಬ್ಲಾಗ್ಸ್ ಯಾವ ಊರು ಏನಂತ ಸದ್ಯಕ್ಕೆ ಏನು ಹೇಳಕ್ ಹೋಗಲ್ಲ. ಮತ್ತೆ ಫ್ರೆಂಡ್ ಆಲಿಮೆಟ್ಟಿ ನಾವು ವಾಟರ್ ಪ್ರೂಫಿಗೆ ಹೋಗ್ಬೇಕಂತಾರ. ಇವ್ರು 400 ರೂಪಾಯಿ ಟಿಕೆಟ್ ಅಂತ ಎಲ್ಲ ಬಿಟ್ಟಿದ್ವಿ. ಕ್ಯಾಮರಾ 400 ರೂಪಾಯಿ ಫೀ ಅಂತ. ನಾ ಅಂಕರ್ ಒಲ್ರಿ ರೊಕ್ಕ ಭಾಳ ಐತೆ ನಾವಲ್ಲೇ ನೌಕರಿ ಮಾಡ್ತಾಳ್ರಿ, ಮತ್ತೆ 400 ರೂಪಾಯಿ ಒಲ್ಲಂತ್ರಿ. ನಮಗ್ ಮಾಡಿಸ್ಬೇಕಿನ 3 ಹೋದ್ರ 4 ಮಂದಿ ಹೋದ್ರ 1200 ರೂಪಾಯಿ. ಅದಕ್ಕೆ ಒಟ್ಟಿಗೆ ಬಂದು ತಿಂದಿದ್ದಲ್ಲ ಉಂಡಿದ್ದ. ನೌಕರಿ ಮಾಡೋರ್ ಹಿಂಗ್ ವಿಚಾರ ಮಾಡಿದ್ರೆ ನಮ್ಮ ಅಂತಾರ ನಾವ್ ಹೆಂಗ್ ವಿಚಾರ ಮಾಡ್ಬೇಕು ನೋಡ್ರಿ. ಟಿಕೆಟ್ ತಗಸ್ತೀನಿ ಅಂದ್ರೆ ಹಾಕಿನ್ರಿ, ನಾನು ರೊಕ್ಕ ಗೇಟ್ ವರ್ಗು ಬಾ,
ಬಸ್ ಅಂತ ನಿಮ್ಮದು ಫ್ರೀ ಐತೆ ಫ್ರೀ ಟಿಕೆಟ್ ಒಳ್ಳೆ ಯಾಕ್ಬೇಕು ಗೇಟ್ ವರ್ಗು ನಮ್ಮನ್ನ ಗೇಟ್ ವರ್ಗು ಬಿಡಕ್ ಬಾ ಬಂದ್ ಕುಂದ್ರದ್ ಯಾಕ್ ಬೇಕು ಹೇಳು ಅಂಗಿ ಕೊಡಿಸ್ತೀವಲ್ಲ ಟಿಕೆಟ್ ತಗಸ್ರಿ ಬರ್ರಿ ನಾವು ಹುಡುಗರು ಕರ್ಕೊಂಡು ಹೋಗ್ಬೇಕಂದ್ರ ಅಲ್ಲಿ 1500 ರೂಪಾಯಿ ಐತ್ರಿ ನಮ್ಮೂರ್ ಕಡೆ ಎಲ್ಲ ಹೋಗ್ಬೇಕು ವಾಟರ್ ಪಾರ್ಕಿಗೆ ಅಂದ್ರ ಸೊ ಇಲ್ಲಿ ಸ್ವಲ್ಪ ಕಡಿಮೆ ಐತಂತ 400 ಅಂದ್ರೆ ಕಡಿಮೆ ಐತಂತ ನಾವ್ ಅನ್ನಕತ್ತೀವಿ ಇವ್ರಿಗೆ ಅದ ಹೆಚ್ಚಾಗೈತೆ ಅನ್ನಕಂತ ಅಂತಾರ ಇವ್ರ ಅನ್ನಕತ್ತಾರ ಎಷ್ಟು ಸ್ಪೆಷಲ್ ಐತೆ ಅನ್ನ ಕೆಲವೊಂದ್ ಕಡೆ ಊಟನೂ ಐತಿ ಅಲ್ಲಿ ಊಟ ಐತಲ್ಲ ಮತ್ತ ಇಲ್ಲಿ ಊಟ ಇಲ್ಲ ಇಲ್ಲಿ ಊಟಕ್ಕೆ ಅನ್ನ ಸಾರಿಗೆ 50 ಅಂತ ಅನ್ನ ಸಾರಿಗೆ 50 ಮತ್ ಬಜಿ ತಗೋ ಅಲ್ಲ ಅಲ್ಲಿ 1500 ರೂಪಾಯಿ ಕೊಡೋದಕ್ಕಿನ್ನ ಇಲ್ಲಿ ಅಷ್ಟ ಆರಡಿ ಜಿಗ್ದಡದೊಳಗ ಒಂದಿಟ್ಟು ಅನ್ನ ಸಾರು ಉಂಡ್ಬಿಟ್ಟು ಒಂದಿಷ್ಟು ನೀರು ಕುಡಿದ್ಬಿಟ್ರೆ ರೊಟ್ಟಿ ತುಂಬೇ ಬಿಡುತ್ತ 450 ರೂಪಾಯಿ ಅದಕ್ಕ 400 ರೂಪಾಯಿ ಟಿಕೆಟಿಗೆ ಅಂತ್ರಿ 50 ರೂಪಾಯಿ ಬಟ್ಟಿಗಂತ ಇನ್ 50 ರೂಪಾಯಿ ಅನ್ನ ಸಾರಿಗೆ ಸರಿ 500 ರೂಪಾಯಿದಾಗ ಆಗುತ್ತೆ ಕೆಲ್ಸ 500 ರೂಪಾಯಿ ಎಲ್ಲ ಹಿಡಿದ್ರು ಊಟ ಬಟ್ಟಿ ಹಂಗಾಗಲ್ಲ ಅದು ಎಲ್ಲ ಹಿಡಿದ್ರು ಒಂದಿನ ಮಾಡೋದು ಹೌದಿಲ್ರಿ ಜೀವನದಾಗ ಏನೈತಿ ಏನಿಲ್ಲ ಚೂಡ ಮನೇಲಿ ಪಲಾವ್ ಮಸ್ತ್ ಮಾಡ್ತಾರೆ ಒಂದೆರಡು ಉಳ್ಳಾಗಡ್ಡಿ ಪಲಾವು ಅಷ್ಟೇ ಮೊಸರು ಹುಡುಗರಿಗೆ ಅಂತೇಳಿ ಮೊಸರು ಗಿಜಿ ಗಿಜಿ ಚಪಾತಿ ಗಿಪಾತಿ ಏನು ಬೇಡ ಚಪಾತಿ ಗಿಪಾತಿ ಬೇಡ ಮೊಸರು ಚೋಡ ಅದನ್ನ ಮಾಡಕತ್ರ ಮನ್ಯಾಗ ಟೈಮ್ ಬಾಳ ಆಗ್ಬಿಡ್ತು ಮತ್ತ ಏನ್ ಒಂದಿನ ಊಟ ಒಂದಿನ ಅನ್ನ ಉಂಡ್ರೆ ಏನಾಗುತ್ತಾನು ನಾ ಬೇಕಾದ್ರೆ ಮಿಷನ್ ರೊಟ್ಟಿ ಮಾಡಿಸ್ತೀನಿ ರೊಟ್ಟಿ ಕೂಡ ಮಾಡ್ತೇವೆ ಮಾಡಿಸ್ತೀವಿ ಯಾವ್ದಾರೊಂದು ಕಾಳು ಮಾಡ್ತೇವ್ ನಾವು ಶೇಂಗಾ ಚಟ್ನಿ ಮೊಸರು ಉಸಿರು ಕಾಳು ಮನ್ಯಾಗ ಕಾಳು ನೆನಿಡಮ್ಮ ಅದೇ ಪಲ್ಯಾರ ಮಾಡ್ಕೊಂಡು ಒಟ್ ಉಣ್ಣಾದ್ ತಿನ್ನೋದ್ ಏನೇ ಉಣ್ಣಾದು ತಿನ್ನೋದು ಏನಕ್ಕಾಗಲ್ಲಕ್ಕ ಒಟ್ ಹೋಗೋದ್ ಫಿಕ್ಸ್ ಇಲ್ಲ ನೋಡ್ರಿ ಎಷ್ಟೊತ್ತಿಗಾರ ಹೋಲಕ್ಕ ಕಡ್ಲಿ ಪಲ್ಯ ನಾ ಮಾಡ್ತೀನಿ ನೀ ರೊಟ್ಟಿ ಮಾಡ್ತೀನಿ ನೀ ರೊಟ್ಟಿ ಮಾಡಿಸಿ ಆಂಟಿ ಕಡ್ಲಿ ಪಲ್ಯ ಮಾಡ್ತಾ 60 ರೂಪಾಯಿ 20 ರೊಟ್ಟಿ ಮಾಡಿ ಕಡ್ಲಿ ಪಲ್ಯ ಆಂಟಿ ಮಾಡ್ತಾ ನಾವ್ ಅದನ್ನ ತಿಂದು ಟೇಸ್ಟ್ ನೋಡಿ ಹೋಗ್ತೀವಿ ಅದೆಲ್ಲ ಈಗ ಬಿಸ್ಲಾಗ ಇಷ್ಟು ಮೊಕ್ಕ ಇಷ್ಟಣ್ಣ ಮಕ್ಕ ಇಟ್ಕೊಂಡು ಮುಂದಿಂದ ಬಿಸ್ಲಾಗ ಹೋಗುತ್ತೆ ಅಯ್ಯೋ ಅಯ್ಯೋ ನಮ್ದು ಮುಖ ಹದಗೆಟ್ ಹೈದರಾಬಾದ್ ಆಗ್ಬಿಟ್ಟೈತಿ ರೆಡಿ ಆಗೋ ಸಂಬಂಧ ಗಾಡಿ ತರ್ಸ್ಕೊಂಡ್ ಕುಂತ್ಲಿಕ್ಕೆ ಇದಕ್ಕೆ ನಾ ಗಾಡಿ ಅಂತ ನಾ ಹೇಳೇ ಇಲ್ಲ ನನ್ ಬಾಯಾಗ ಬಂದೇ ಇಲ್ಲ ಗಾಡಿ ಮ್ಯಾಗ ಹೋಗ್ಬಿಡ್ರಿ ಸರಳ ಹೋಗ್ಬಿಡ್ತಿದ್ವಲ್ಲ ಅಲ್ಲಿ ನೀರು ಹೋದ್ರೆ ಏನ್ ಮಾಡ್ತೀವಿ ಹೋಗಿದ್ದು ವೇಸ್ಟ್ ನಡ್ಡಿ ನಡ್ಕೊ ತಗೋನಿ ಸದ್ಯಕ್ಕ ಅದು ಬಡ್ಕೊಂಡು ಒಂದ್ ಬಾಟ್ಲಿ ನೀರ್ ತುಂಬ್ಕೋ ಕುಡಿಯಾಕಲ್ಲ ತಂಗಿ ಹೋಗಿದ್ದೆ ಬೋರ್ ನೋಡಕ್ ಅದು ಗೊತ್ತೈತ್ ನನಗ ಇಲ್ಲಿ ನೋಡ್ರಿ ಮತ್ತೆ ಅದು ಆಗಿಲ್ಲ ಅಂದ್ರೆ ಕೆಲಸ ಪಿಲ್ಯ ಆಗೋಪನ್ ಮಾಡ್ದಿ ಗಜ್ಜ ಹಾಕ್ತೀನಿ ನಿನಗ ನಡ್ಕೋತ ಬರ್ಬೇಕ್ ನೋಡು ನಡಿ ಅವನಿಗೆ ನೋಡೋದ್ ಬಾಳ ಐತ್ರಿ ಅಲ್ಲಿ ಇವು ನಡೆಯಾಗ ಬಾಳ ದೂರ ಆಗತ್ ನೋಡೋದು ಚಿದಕ್ ತನ ಮಾಡ್ತಾರ ಚಪ್ಪಲ್ ಹಾಕೊಂಡಿ ಯಾಕ ಮಾಮನ್ ಟೊಪಿಗೆ ತಂದ್ ಕೊಡೋನಿಗೆ ಈಗ ಅಕ್ಕಾರ ಹೊಲಕ್ ಹೋಗನ್ರಿ ಬೋರ್ ಅಕ್ಷರ ಅಂತ ಅಲ್ಲಿ ನೋಡ್ಬೇಕನ್ನೋದು ನಮ್ದು ಬಾಳ ಐತ್ನೆ ಅದಕ್ಕಂತೇಳಿ ನಡ್ರಿ ಅನ್ನಕತ್ತ ಮಾಮ ಅಂಗಡಿಗೆ ಹೋಗಿನ ಮುಂಚೆಕ್ ತಯಾರಾರಿ ಗಾಡಿ ಮ್ಯಾಗ ಹೋದ್ ಬಿಟ್ಟು ಬರ್ತಾನ ದೂರ ಆಗುತ್ತೆ ಒಬ್ಬೊಬ್ಬರನ್ನ ಅಂತ ಅಂದಿದ್ದೇಳ್ರಿ ಸೊ ನಮ್ದು ಲೇಟ್ ಆಯ್ತು ಅದಕ್ಕಂತೇಳಿ ಅಕ್ಕ ಒದರಾಡಕತ್ಲ ಒದರಾಬೇಡವ ನಡಿ ನಡ್ಕೋತ ತಗೊಂಡು ಮಾತಾಡ್ಕೋತ ವಾಕಿಂಗ್ ಆಗುತ್ತ ಅಂತ ಅಂದಿವಿ ನಾವೇನ್ ದಿನ ನಡಿತೀವಿ ಯಾವಾಗ ಒಂದಿನ ನಡಿತೀವಿ ಅದಕ್ಕಂತೇಳಿ ಬರ್ರಿ ಈಗ ಅಕ್ಕರ ಹೊಲಕ್ಕ ಹೋಗಿ ಬರೋಣ ನೀ ಬಂದಲ್ಲ ಗಾಡಿ ಬಂತು ಅದಕ್ಕೆ ಸೈಡಿಗೆ ಅದ್ವಿ ಹೆಣ್ಮಗಳೆಲ್ಲ ರೆಡಿಯಾಗಿ ಬಿಸಿಲು ಬೀಳಲಾರ್ದಂಗೆ ರೆಡಿ ಆಗ್ಯಾಳ ಅವ ರಾಜ್ಕುಮಾರ್ ತೆಪ್ಪಿಗೆ ಹಾಕೊಂಡ ಮಾಮಂದು ಅಕ್ಕ ಎಲ್ಲಿ ಎಷ್ಟೇ ತಿರುಕಾಬಾರ್ದು ಅಂತೇಳಿ ಬಾಟ್ಲಿ ಇಟ್ಕೊಂಡು ಹೋಗ್ತಾಳ ನಡ್ಕೊತ ಹೊಲ್ಕೊಂಟಿ ನೋಡ್ರಿ ಸದ್ಯಕ್ಕೆ ಸ್ವಲ್ಪ ಬಿಸಿಲು ಇಳಿಬೇಕಾಗಿತ್ತು ಒತ್ತಾಗುತ್ತೆ ರೀ ಅದಕ್ಕಂತೆ ಹುಡುಗರನ್ನ ಬಿಟ್ಟು ಹೊಂಟೀವಿ ಮುಕ್ಕೊಂಡಾನ್ರಿ ಓಮ್ಗುಂಡ ಎದ್ದಾನ ಶ್ರೀಗುಂಡ ಮುಕ್ಕೊಂಡಾನ ಈ ನನ್ನ ಮಗನಿಗೆ ಬಿಟ್ಟು ನಡಿ ಮತ್ತೆ ಬಡ ಬೇಡ ಇನ್ನ ಇಲ್ಲೇ ಅಳಗಾಡಕತ್ತಿಲ್ಲ ನೀನು ಬ್ಯಾಡ ಅಂದ್ರೆ ತಯಾರಾಗಿದ್ದೀನಿ ನಡಿ ಮಗನ ಓಡ ಬ್ಯಾಡ್ ನಿಂದ್ರ ಇನ್ನ ದೂರ ಐತಿ ನೋಡಿ ಭಾಳ ಹಂಗ ನಡ್ರಿ ಅವ್ನಿಗೆ ಬರದ್ದೈತಿ ಯಪ್ಪ ಇದು ನೋಡ್ರಿ ಎಮ್ಮೆ ಗೊಬ್ಬರ ತಿಪ್ಪಿ ಗೊಬ್ಬರ ಅಂತಾರ ಹಿರೇ ಗೊಬ್ಬರ ಅಂತಾರ ಹೊಲಕ್ಕೆ ಹಾಕಿದ್ರೆ ಚಲೋ ನೋಡ್ರಿ ಅದು ಇದು ಹಾಕೋದಕ್ಕಿನ್ನ ಈ ಥರದ್ದು ಮನ್ಯಾಗ ಎತ್ತು ದನ ಕರ ಮಾಡಿರ್ತಾರೆ ನೋಡ್ರಿ ಅದಕ್ಕೆ ಅನ್ನೋದು ನಮ್ಮ ಹಳ್ಳಿ ಥರದ್ದು ಜೀವನ ಚಲೋ ಅಂತೇಳಿ ಸಿಟಿ ಊರ್ದೊಳಗೆಲ್ಲ ಬರೀ ಡೇರೀಸ್ ನೀರು ಹಾಕಿ ತರಕಾರಿ ಬೆಳೆಸ್ತಾರ ಓ ಸರಿಯಪ್ಪ ಫ್ರೆಂಡ್ಸ್ ನಿಂದ್ರಿ ಇಲ್ಲಿ ಇದು ಬರಾಕತ್ತೈತಿ ಟ್ಯಾಕ್ಟ್ರಿ ಹಾಡ ಅದಕ್ಕೆ ಕಫ್ ರೇಟ್ ಬೀಳುತ್ತಾ ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳದೇನು ಜನಪದ ಸಾಂಗ್ ಯಾರು ಕೇಳಿರಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಕಬ್ಬಿನ ಹೊಲ ನೋಡ್ರಿದ್ದಿ ಒಳಗೆ ಯಾರು ಹೋದ್ರೂ ಗೊತ್ತಾಗಂಗಿಲ್ಲ ನೋಡ್ರಿ
ಯಾಕಿದು ಕಬ್ಬು ಐತಿಲ್ಲ ಇದು ಅದ ಅಂದ್ಕೊಂಡೆ. ಇದೇ ಥರನೂ ದನಗಳ ಮೇವು ಕೂಡ ಇರ್ತೀರಿ ಅದು, ಅದಕ್ಕೆ ಕನ್ಫರ್ಮ್ ಮಾಡಿಕೊಂಡೆ. ಆಹಾ, ಇಲ್ಲೇ ಇನ್ನೂ ಅರ್ಧ ದಾರಿ ಬಂದಿಲ್ಲ. ಯಪ್ಪ ತಲೆ ಸುಡುತ್ತಂತೆ ಹಿಂಗತ್ತೆ ಹಾಕ್ಕೊಂಡು ನೋಡ್ರಿ. ಏನು ಮಾಡೋದು, ಎಲ್ಲಿದ್ರು ಸೈ, ಹೆಂಗಿದ್ರು ಸೈ. ನಾವು ಹಿಂಗೆ ಒಂದೇ ಥರ ಇಲ್ಲ, ಎಲ್ಲಿ ಹೋದ್ರೂ ಹಂಗೆ ಜಾಗಕ್ಕೆ ಹಂಗೆ ಹೊಂದ್ಕೊಂಡ್ಬಿಡ್ತೀವಿ ನಾವು. ಹಂಗೆ ಇದ್ರೆ ನೋಡ್ರಿ ಎಲ್ಲಿ ಹೋದ್ರೂ ದಕ್ತೀವಿ ನಾವು. ನನ್ನ ಮಕ್ಕಳು ಅಷ್ಟೇ, ನಮ್ಮ ಮನೆಗೆ ಎಲ್ಲರೂ ಅಷ್ಟೇ, ಅಕ್ಕ ತಂಗಿಯರಾಗಲಿ ನಮ್ಮ ಮಕ್ಕಳಲ್ಲಿ ಎಲ್ಲಿ ಹೋಗಿರ್ತೀವಿ ಅಲ್ಲಿ ಹೆಂಗಿರುತ್ತೆ ಹಂಗೆ ಹೊಂದ್ಕೊಂಡ್ಬಿಡೋದು. ಸಿಟಿ ಇದ್ರೆ ಅಲ್ಲಿ ಥರ, ಊರಿಗೆ ಬಂದ್ರೆ ಇಲ್ಲಿ ಥರ. ಅದ ಬೇಕು ತಿನ್ನಕ್ಕ ಉಣ್ಣಕ್ಕ ಇರಕ್ಕ. ನೋ, ಇದ್ದದ್ರೊಳಗೆ ಎಂಜಾಯ್, ಹೌದಿಲ್ರಿ. ನಾವು ಕಲಾ ಮಾಧ್ಯಮದೊಳಗೆ ಕುರಿಕಾಯಿಗಳ ಬಗ್ಗೆ ನೋಡಿದ್ದೀವಿ ರೀ, ಕೇಳಿದ್ದೀವಿ ಫ್ರೆಂಡ್ಸ. ಬಟ್ ಇಲ್ಲಿ ನೋಡ್ರಿ ಯಾರೂ ಇಲ್ಲ. ಕುರಿಗಾಯಿಗಳ ಹಟ್ಟಿ ನೋಡ್ರಿ, ಇದು ಕಾಣಿಸಕತ್ತದ ಇಲ್ಲ ವಿಡಿಯೋದಾಗ ಗೊತ್ತಿಲ್ಲ ಅಷ್ಟು ಕ್ಯಾಪ್ಚರ್, ಯಾಕಂದ್ರೆ ಕಪ್ ಅನ್ಸಕತ್ತೈತಿ ಈಗ ನಾನು ನೋಡಕತ್ತಾಗ. ಹಟ್ಟಿ ಹಾಕ್ಯಾರ ನೋಡ್ರಿ, ಅಷ್ಟು ದೊಡ್ಡದೈತಿ. ಮಂದಿ ಕಾಣಿಸಲ್ಲ ಆಗ್ಯಾರಲ್ಲಿ, ಯಾರೂ ಇಲ್ಲ. ಮರಿಗಳು ಸಣ್ಣ ಹಟ್ಟಿ ಒಳಗೆ ಹಾಕ್ಯಾರ್ರಿ, ಅಲ್ಲಿ ಕಾಣಿಸಕತ್ತಾವ ಮರಿಗಳು. ಅಲ್ಲಿ ಇದೇನೈತಿ ದೊಡ್ಡ ಹಟ್ಟಿ ನೋಡ್ರಿ. ಇಲ್ಲೇ ಊರನ್ನವ್ರದ್ದೈತು ಏನು, ಹಿಂಗೆ ಸಂಚಾರಿ ಕುರಿಗಾಯಿಗಳ್ದಿರ್ತಾವಲ್ಲ ಆ ಥರದವ್ರದ್ದೈತೆ ಗೊತ್ತಿಲ್ಲ. ಇಲ್ಲಿ ಒಂದು ಸಣ್ಣ ಹಟ್ಟಿ ಐತೆ ನೋಡ್ರಿ, ಇಲ್ಲಿ ನೋಡ್ತಿರ್ಬೋದು ನೀವೀಗ. ಕೆನಾಲ್ ಎಲ್ಲ ಕಡೆ ಕಾಲುವೆ ಆಗ್ಯಾವ ನೋಡ್ರಿ, ನೀರಾವರಿ ಕಾಲುವೆ ಜಾಸ್ತಿನೇ. ಬಟ್ ಈಗ ನೀರಿಲ್ಲ. ಲಾಸ್ಟ್ ಯಾವಾಗ ಬಂದಾಗ ವೀಡಿಯೋ ಮಾಡಿದ್ವಿ ನಾವು, ಮೇವು ಗೀವು ಮಾಡ್ಕೊಂಡು ಹೋಗಿದ್ವಿ ನೋಡ್ರಿ. ಹುಡುಗರು ಎಲ್ಲರೂ ಬಂದಿದ್ರು, ಅವ್ರಟ್ಟು ಮುಂದೆ ಹೋಗ್ಯಾರ. ಭಾಳ ಮುಂದೆ ಹೋಗ್ಯಾರ ರೀ ಅವರು. ಗಸ 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 ನಂಗೆ ನಡೆಯೋದು ಸ್ವಲ್ಪ ಆಗಲ್ರಿ, ಹಂಗಾಗಿ ನಾನು ಸಾವಕಾಸ ಹೊಂಟೀನಿ. ಅದಕ್ಕೆ ಎಲ್ಲದಕ್ಕೂ ಬೈತಾರೆ ನಮ್ಮ ಮನ್ಯಾಗ. ಭಾಳ ಇದು ಸುತ್ತಗ ಭಾಳ ಸುತ್ತಗ ಅಂತೇಳಿ. ಸುತ್ತಗ ಅಂದ್ರೆ ಹಿಂಗೆ ಗಸ ಗಸ ಹೋಗಲ್ಲ ಮುಂದಕ್ಕೆ. ಅದ್ರಾಗ ವೀಡಿಯೋ ಇಷ್ಟು ಮಾಡ್ಕೊತ ಹೋಗ್ಬಿಡ್ತೀನಲ್ಲ ಮತ್ತಿಟ್ಟು ಇಂದ. ಹಂಗಾಗಿ ಎಲ್ಲಿಗಾರ ಹೋಗಾಗ ಬರಾಗ ತಯಾರಾಗಕ್ಕೆ ನಮ್ಮ ಮನ್ಯಾಗ ಬೈಸ್ಕೊಳೋದಂದ್ರೆ 1 ನಂಬರ್ ನಾನೇ. ಅದ್ರಾಗೇನು ಮುಚ್ಚುಮರಿ ದೊಡ್ಡ ತನಿಖೆ ಏನಿಲ್ಲ ಮುಚ್ಚಿಡೋದ್ರೊಳಗೆ. ಹಾಗಾಗಿ ಹೇಳ್ಕೊಳೋದು ನೋಡ್ರಿ. ಆದ್ರೆ ಸಂಸಾರ ಬಾಳೆ ಬದುಕು ಇದ್ರೊಳಗೆ ಈ ಸದ್ಯಕ್ಕಿನ ಮಟ್ಟಕ್ಕೆ ಏನಪ್ಪ ಅಂದ್ರೆ ಮೊದಲು ಹಾಳು ಮಾಡ್ತಿದ್ದಿಲ್ಲ. ಈಗ 10 ರೂಪಾಯಿ ಹೆಂಗೆ ದುಡಿಬೇಕು, 10 ರೂಪಾಯಿ ಹೆಂಗೆ ಕೂಡಿಡಬೇಕು, ಬಾಳೆ ಬದುಕು ಅನ್ನೋದ್ರೊಳಗೆ A1 ಹೌದಿಲ್ರಿ. ನಮ್ಮ ಬಾಳೆಕ್ಕೆ ನಮ್ಮ ಬದುಕಿಗೆ ನಾವು ಗಟ್ಟಿ ಆಗಬೇಕು. ಯಾರು ಹೇಳಿಕಂದ್ರೆ ನಾವು ಅದನ್ನ ಅನುಭವಿಸ್ತೀವಿ. ಅದನ್ನ ಜೀವನ ಅದು ನಮ್ಮದೇ ಅಂತ ಬಂದಾಗ ಯಾರು ಹೇಳಿಲ್ಲ ಅಂದರೂ ನಾವೇ ತಿಳ್ಕೊಂಬಿಡ್ತೀವಿ. ಕೆಲವೊಬ್ಬರು ಪರಿಸ್ಥಿತಿ ಇದ್ರೂ ತಿಳ್ಕೊಳಲ್ಲ, ಅದು ಅವ್ರ ಜೀವನ. ಸುಖದಾಗ ಜೀವನ ಸುಖ ಇಟ್ಕೊಂಡ್ಬಿಡ್ತಾರೆ ರೀ ಅವರು, ಯಾವುದು ವಿಚಾರ ಮಾಡಲ್ಲ. ಇದ್ರಿತ್ತು ಹೋದ್ರು ಹೋಯ್ತು ಅನ್ನಂಗೆ. ಆದ್ರೆ ನಮ್ಮ ಓದಿರೋದು ಹಂಗಿರಲಿಲ್ಲ, ಈಗ ನಮ್ಮದು ಹಂಗೆ ಆಗೈತೆ ನೋಡ್ರಿ. ಭಾಳ ಬಡ್ಕೊತೀವಿ ರೀ ಸಂಸಾರಕ್ಕೆ. ಅತಿಯಾದ್ರೂ ಅಮೃತನ ವಿಷ ಅಂತಾರೆ. ಹಂಗೆ ಅತಿಯಾಗಿ ಯೋಚನೆ, ಅತಿಯಾದ ವಿಚಾರನೂ ನಮ್ಗೆ ಗೊತ್ತಾಗುತ್ತಾ. ಬಟ್ ಏನು ಮಾಡೋದು, ಇಲ್ಲಿ ದಾಟಿ ಹೋಗಮ್. ಸಣ್ಣ ಕಾಲುವೆ ನೋಡ್ರಿ ಇದು. ತಿರಕ್ಕೆ ಅವ್ರು ಅಲ್ಲಿ ಹೋಗ್ಯಾರ ನೋಡ್ರಿ. ಪಿಲ್ಯನು ಹೋಗ್ಯಾನ. ಇದು ದಾಟಕ್ಕೆ ಭಯ ನನಗೆ. ಇದಿಷ್ಟು ಗ್ಯಾಪ್ ಐತಿ.
ಇಷ್ಟು ಗ್ಯಾಪ್ ದಾಟಕ್ಕೆ ಅಷ್ಟು ಅನ್ಸಕತ್ತಿ. ಸಣ್ಣವ್ರಿದ್ದಾಗ ಎಲ್ಲಿಂದ ಎಲ್ಲಿ ಜಿಗಿದಾಡ್ತಿದ್ವಿ, ಹಾರಾಡ್ತಿದ್ವಿ. ಈಗ 50 ವರ್ಷದವ್ರು ಆದಂಗೆ ಆಗ್ಬಿಟ್ಟಿವಿ. ನೀರು ನೋಡ್ರಿ ಫ್ರೆಂಡ್ಸ್, ಈಗ ಮುಂಜಾನೆ ಸೃಷ್ಟಿ ಮಾಮ ಬಂದಿದ್ರು ನೋಡ್ರಿ, ಚಾಲು ಮಾಡೋಗ್ಯಾರ ಈ ಪೈಪ್. ಹಂಗಾಗಿ ಇಲ್ಲಿ ನೀರು ಹರಿದಾಡ ನೋಡ್ರಿ. ಅಕ್ಕರ ಹೊಲ ನೋಡ್ರಿ, ಇದು ಎಷ್ಟು ಮೆತ್ತಗೆ ಹದ ಐತಂದ್ರೆ ಹೊಲ ಅಷ್ಟು ಚೆನ್ನಾಗೈತೆ ನೋಡ್ರಿ. ತೊಗರಿ ಹಾಕಿದ್ರಲ್ಲ ಯಾವಾಗ ಬಂದಾಗ, ತೊಗರಿ ಒಳಗೆ ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ ನೋಡ್ರಿ. ಓದು ಹಾಂ ಅಯ್ಯೋ ಕತ್ತಿಯ, ನಾವು ನೀರು ನೋಡಕ್ಕೆ ಬಂದು ಬೋರ್ ಹೊಡ್ಸ್ಯಾರ ನಾನು. ಲೈಟ್ ಹೋಗ್ಯಾವಂತ ನೋಡ್ರಿ. ಛೇ ಓ ಏನದು ಬೋರ್ ನೋಡ್ರಿ ಇಲ್ಲಿ. ಸೂಪರ್ ಮ್ಯಾನ್ ಎಲ್ಲಿ ತನಿತೆ ಕೊಲ ಇದು? ಹಾಂ ಹಾಂ, ಅದು ಮೊದ್ಲಿಂದಲ್ಲ ಅದು ಬೋರ್ ಅಲ್ಲಿ ಕಾಣಕತ್ತೈತಿ ನೋಡ್ರಿ. ಅದು ಮೊದ್ಲಿಂದ ತೋರಿಸ್ಕೊಂಡು ಎಂಜಾಯ್ ಕೊಂಡ್ವಿ. ನಾ ತೋರ್ಸ್ಕೊಳಕಿದ್ದೀಪ ಒಟ್ಟ ನೀರು ಬರೋದು ಈ ಹೊಲಕ್ಕೆ. ನೀರು ಇದಕ್ಕೆನ್ನ ಕಲೆಕ್ಷನ್ ಕೊಟ್ಟಾರ್ರಿ. ಅಲ್ಲೆಲ್ಲ ಪೈಪ್ ಹಾಕ್ಯಾರ, ಈ ಹೊಲಕ್ಕೆ ಲಡ್ಡಿ ಪೈಪ್ ಹಾಕ್ಯಾರ ನೋಡ್ರಿ. ಇದನ್ನೆಲ್ಲ ಕ್ಲೋಸ್ ಮಾಡಬೇಕು. ಎಣ್ಣೆ ಕುಡಿಯವ ಎಲ್ಲಿ ಹೊಂಟಿ ಅಣ್ಣ? ಬರ್ರಿ ಇಲ್ಲಿ. 5-6 ಬೋರ್ನ್ಯಾಗ ಈ ಹೊಲಕ್ಕೆ ಇದು ಹೊಲದ ಹೆಸರ ಗುಡ್ದಲ್ಲ ರೀ, ಕಲ್ಲಿನ ಹೊಲ ಇದು. ಗುಡ್ಡದಲ್ಲ, ಗುಡ್ಡ ಎಲ್ಲೈತೆ ಹೇಳು? ಎಚ್ಚರಪ್ಪನ ಗುಡಿ ಕಾಣಿಸಕತ್ತೈತಿ ನೋಡ್ರಿ. ನಮ್ಮ ಮಾಮ ಭಾಳ ಸ್ವಚ್ಛ ಮಾಡ್ಯಾನ್ರಿ ಇದನ್ನ. ಮೊದಲ ಬರೇ ಕಲ್ಲಿಂದ ಮಡ್ಡಿನ ಆ ಗ್ಯಾಪ್ನಾಗ ಐತಿ ನೋಡ್ರಿ ಎಚ್ಚರಪ್ಪನ ಗುಡಿ. ಹೆಂಗ್ ಮಾಡ್ಯಾರ ಅಲ್ಲಿ ಮಾನಿ ಗಿಡ ಐತ್ರಿ, ಮಾನಿಕಾಯಿ ಆಗ್ಯಾವ. ಇಲ್ಲಿ ಐತಿ ನೋಡ್ರಿ. ಬಿಸ್ಲಾಗ ಪಿಲ್ಲೆ ಹೆಂಗೆ ಅಡ್ಡಾಡ್ತಾನ ಕಳ್ಳ ನನ್ನ ಮಗ. ಅವಸರ ಮಾಡಿದ್ರೆ ಹಾಕಿತ್ತು ವೇಸ್ಟ್ ಆಗ್ತದೆ. ಉಳ್ಕೊಳ್ಳೋದನ್ನ ಎದ್ದು ಬರಿ. ನನಗೆ ಭಾಳ ಆಸೆ ಇತ್ತು ನಂಗೆ ನೀರಾಗ ಎಲ್ಲ ಸೃಷ್ಟಿಯಾರು ಅಲ್ಲಿಂದ ಬಂದ್ರಲ್ಲ, ಅವಾಗ ಹಂಗ ಗಾಡಿ ಮ್ಯಾಗ ಬಂದಿದ್ರೆ ಅಂದ್ರೆ ಬರ್ತಿತ್ತು. ಈಗ ಸುಮ್ಮನೆ ಒಣ ಹೊಲಕ್ಕೆ ಬಂದು ಹೋದ. ಬಂದ್ಯಾ? ಬಂದ ಬಿಟ್ಟೆ ನಾನು ಬಲ್ಲಿ. ಪೋಣೆ 4 ಅಲ್ಲ ಒಳ್ಳೆ ಬರೋದು ಮುಗಿತ ನಾಳೆಗೆ ನೋಡ್ರಿ ಮಾವಿನಕಾಯಿ ಗಿಡ. ರೇ ಒಳ್ಳೆ ಮನೆಗೆ ಹೊಂಟಿ ನೋಡ್ರಿ. ಒಣ ಟಣ ಸುಮ್ಮನೆ ಬಂದ್ವಿ. ಲೈಟ ಹೋಗಿದ್ದು ನೋಡೋಣ. ಬೆಳಗ್ಗೆ ಆಯ್ತಂದ್ರೆ ನಾಳೆಗೆ ಬರ್ತೀವಿ. ನೋಡ್ಬೇಕು ನೀರು ಹೆಂಗೆ ಬಿದ್ದಾವ, ಹೆಂಗೆ ಬರ್ತಾವ, ರುಚಿ ಹೆಂಗದ ಅಂತೇಳಿ ನಾವು ಉತ್ಸಾಹದಿಂದ ಬಂದೀವಿ. ಎಲ್ಲನೂ ವೇಸ್ಟ್ ಆಯ್ತು ನೋಡ್ರಿ. ಬಾಪ್ಪ ಏನು ಉಂಡ್ಯಪ್ಪ? ಹಾಂ ಅಲ್ಲೋಗಿ ಉಂಡ್ಯಾ? ಬ್ಯಾಡಪ್ಪ ಅಂದ್ರೆ ಕೇಳಿಲ್ಲ ನೋಡ್ರಿ. ಮನೆಗೆ ಹೋಗೋಣ ಬರ್ರಿ ಸದ್ಯಕ್ಕೆ. ಹಾಯ್ ಸರು, ಪಿಕ್ನಿಕ್ ಹೆಂಗಾತು? ಹಾಂ
ಊತ್ತದವ್ರು ಇಲ್ಲೆಲ್ಲ ನಮ್ಮ ಅಣ್ಣರ ಮನೆ ಅದಾವಂತ. ಅಯ್ಯೋ ಯಪ್ಪ ಪಿಲ್ಲೆ ನಡಿಯೋ ಯಪ್ಪ. ಅಯ್ಯೋ ಅಯ್ಯೋ ಇದು ಕಬ್ಬು ನೋಡ್ರಿ. ಅಕ್ಕರಿಗೆ ಏನು ಹಾಕ್ತಾರ ಗೊತ್ತಿಲ್ಲ. ಫುಲ್ಲು ಹೊಲ ಅದ ಮಾಡ್ಯಾರ್ರಿ ಮಾಮ. ನೆಕ್ಸ್ಟ್ ಏನಾದರೂ ಹಾಕ್ದಾಗ ಮತ್ತೆ ಬರ್ತೀವಿ, ಮತ್ತೆ ವಿಡಿಯೋ ಮಾಡ್ತೀವಿ. ಪಿಲ್ಲೆ ಅಷ್ಟು ಗಟ್ಟಿಗೆ ನೋಡ್ರಿ. ಒಂದೊಂದು ಸಿಟ್ಟಿಯನ್ನು ಹುಡುಗರು ಹಳ್ಳಿಗೆ ಬಂದ್ರೆ ಹೊಂದ್ಕೊಳಕ್ಕೆ ಕಷ್ಟ ರೀ. ನನ್ನ ಮಕ್ಳು ಹಂಗೇನಿಲ್ಲ, ಇಲ್ಲೇ ಬಂದ್ರೆ ಒದ್ಲಿಕ್ಕಿನ್ನ ಬಲ ಹೊಂದ್ಕೊತಾರೆ. ಏನು ಹೋಗ ನಡ್ರಿ. ಕಿತ್ಕೋ. ರೈತರ ಮನಸ್ಸು ದೊಡ್ಡದಂತಾರ್ರಿ, ಸುಳ್ಳಲ್ಲಿ ನೋಡ್ರಿ. ಗೆಳತಿಯರಿದ್ರು ರೈತರಿಲ್ಲ ಅವರು ಇವರು. ರೈತರು ಖರೆ ಒಮ್ಮೆ ಯಾವಾಗ ಹಂಗಾನ ಕಳಿಸಿದ್ಲಲ್ಲ. ಯಪ್ಪು ಯವ್ವ ನೀವಿದ್ದು ಹೊಲ್ದಾಗನೇ ಯಾವಾಗ ಪುಂಡಿಪಲ್ಲಿ ಇಟ್ಟು ಹತ್ರಾಗಿತ್ತು ಹಂಗ. ಅಕ್ಕರ ಹೊಲ್ದಾಗ ಎಷ್ಟಾಗಿತ್ತು ಒಮ್ಮೆ. ಜಿಗೈತೆ ನೋಡಿದ್ರೆ ನೀರು ಆಸೆ. ಬಿಸಿಲು ಹೆಂಗೈತಿ. ಓದ್ಬಿಟ್ಟು ಸೋಸ್ಬಿಡ್ಬೇಕು ನೋಡಿ ಸರ್. ಸಾಕು ನಡಿ. ಚಟ್ನಿ ತಂಗಳ್ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚಲೋ ಇತ್ತು. ಅನ್ನ ಬಂದು ಶುಗರ್ ಪಿಪಿ ಹೆಚ್ಚಾಗೈತಿ. ನಾ ರೊಟ್ಟಿ ಮಾಡ್ತೀನಿ. ಅವು ಪುಂಡಿ ಪಲ್ಯ ಮಾಡ್ತಾ. ಪುಂಡಿ ಪಲ್ಯ ಇಲ್ಲ ಹೋಗ್ಬಿಟ್ಟೆ ಒಟ್ಟೆ ತೆಗೆದಿಟ್ಕೊಂಡ್ಬಿಡ. ಹಸಿಮೆಣಸಿನ್ಕಾಯಿ ಅವೆಲ್ಲ ಹಾಕಿ ಅಲ್ಲ ಪಿಲ್ಲೆ ಸ್ನೇಹಿ ಹೆಂಗ ಊರಿಗೆ ಹೋಯ್ಯಮ್ಮ ಪಟಕ್ಕ. ನಿಮ್ಗೆ ಬೇಕಾದ್ರೆ ನೀ ಬೇಕಾದ್ರೆ 2 ಗಿಡ ಹೆಚ್ಚಿ ಕಿತ್ಕೋ. ಅದು ನಮಗೆ ನೋಡು. ಯವ್ವ ಇಲ್ಲೆಲ್ಲ ಎಲ್ಲ ಸಾಲಿನಾಗ ಐತ್ಲಿ ಅದು ಪುಂಡಿ ಪಲ್ಯ. ನಡಿ. ಕಬ್ಬು ನೋಡ್ರಿ ಇದು. ಅದ್ರಾಗ ಗುಂಡನ್ ಪುಂಡಿ ಪಲ್ಯಕ್ಕಿನ ಹಿಂಗತ್ತೆ ಹಿಂಗಿರ್ತದ ನೋಡ್ರಿ. ಇದು ಪುಂಡಿ ಪಲ್ಯಗನ ರುಚಿ ಅಂತ. ಏನದು ಇದು ಮೇವನು ಮೊದಲು ನಮ್ದು ಐತಿ ಇಲ್ಲೇಕ. ಅದೇ ದಡ್ಡ್ಯಾಗ ಮೇವು ನೋಡ್ರಿ. ಇದು ಗನ ಅಬ್ಬರ್ಲೆ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಇದು ಹೊಲ್ದೊಂದು ವಿಡಿಯೋ ಎಷ್ಟು ಲೆಂತ್ ಆಗತ್ತೆ ಗೊತ್ತಿಲ್ಲ. ಹೊಡೆದ ವಿಡಿಯೋ. ನಾವು ಮನೆಗೆ ಹೋದ್ಮ್ಯಾಗ ಊರಿಗೆ ಹೋದ್ಮ್ಯಾಗ ಒಳಗೆ ಕುತ್ಕೊಂಡು ನೋಡಕ್ಕೆ ನಮಗೆ ಖುಷಿ. ಸೌತಿಕಾಯಿ ನೋಡ್ಲಿ ಅಲ್ಲ ಕಿತ್ಕೋ ಅಂತ ಕಿತ್ಕೋತವ್ರ ಹತ್ತಾರ 2 ಗಿಡ ಕಿತ್ಕೊಂಡು ಇದ್ರಾಗ ನಾವು ನೀನು ಯಾಕ ಹಿರಿಕಾಯಿ ಕಿತ್ಕೋ ಅಂತಾರ. ಹಿರಿಕಾಯಿ ನಾ ಸೌತಿಕಾಯಿ ಅನ್ನೋದು ತಾಮಡೀನಿ. ಹಿರಿಕಾಯಿ ನೋಡ್ರಿ ಯಾಕ ಬಲಿಯಾಕ್ ಬಿಟ್ಟ ಮಾಡ್ಕೊಂಬರ್ರಿ. ಯಾಕ ಬಲ್ತಾವ ಯಾಕ ಹಿರಿಕಾಯಿ ಹೊಲಕ್ಕೆ ಬಂದಿಲ್ಲ ನಕ್ಕಿ ಬಾಗ್ಲ ಅದು ಕಿಲಿ ಹಾಕಂಗ್ ಬಿಡೋಣ. ಅದು ಹಂಗ ಬಿಡೋಣ ಆಯ್ತು. ಅದು ಆ ಕಡೆ ಕಿಲಿ ಹಾಕಂಗ ಅವು ಮುಕ್ಕೊಳಕ್ಕದು ಕಟ್ಟಾಕ್ಯಾನಲ್ಲ ಅದು ಅವು ಮುಕ್ಕೊಳಕ್ಕ ಹೊರಗೆ ಇದ್ರಾಗೆ ಸೆಪ್ರೇಟ್ ರೂಮ್ ಮಾಡ್ಯಾರ. ಅಲ್ಲ ಒಳಗೆ ಒಟ್ಟು ಅಕ್ಕಿ ಸಜ್ಜಿ ರೇಷನ್ ಐತಿ ಒಳಗೆ. ಅದು ಹಿಂಡಿ ಅದು ಕಾಟ ಇದೆ. ಬೆಡ್ರೂಮ್ ಕಾಟ ಇದೆ. ಅದು ಸಣ್ಣ ಹುಡುಗರು ಬೆಡ್ರೂಮ್ ಅದು ಇನ್ನೊಂದು ಒಳಗಿರೋದು ಹಾಲ್ ರೂಮ್ ಇದೆ. ಎಲ್ಲರಿಗೂ ಸಾರ್ವಜನಿಕ ಹೆಂಗ್ ಮಾಡ್ಯಾರ ನೋಡಿ. ಒಬ್ಬನೇ ಮಾಡ್ಯಾವ ನೋಡಿ ಸುಜಾತ. ಯಾರು ಕೈ ತಿಳಿದ್ರಾಗ ಈ ಎಡಿಂಗ್ ಪಡಿಂಗ್ ಎಲ್ಲ ಇದು ಕೆಬ್ಬಣಿಗೆಲ್ಲ ತನ ಕುಂದ್ರಸ್ಯಾನ. ಇವನು ತನ ಕುಂದ್ರಸ್ಯಾನ. ತಗಡಾಕ ಒಂದಿಷ್ಟು ಹಾಕಿದ್ದ ತಗಡು ಮತ್ತೆ ಎಡಿಂಗ್ ಇಡ್ಸಿಲ್ಲ ಅವಕ್ಕ. ಇಲ್ಲ ತಾನೇ ನಟ್ಟು ಬಿದ್ದಾನ ಅವಕ್ಕ. ಎರಡೆರಡು ಕೂಡ್ಸಿ ಹೆಸ್ರೆ ಅವು ತನ ನೀಗಿಲಾರು ನಮ್ಮ ಸಿದ್ದು ಬಂದ. ಅಲ್ಲಿ ಮಳೆಗಾಲದಾಗ ಚಿಂತಿನೇ ಇಲ್ಲ. ಇಲ್ಲಿ ತಗಡು ಒಂದು 6 ಬಾರ್ ನೋಡ್ಬೇಕು ಅಳಿಗೆ. ಅವು ಮಳೆಗಾಳಿ ಹೇಳೋಣ ಈ ಕಡೆ ಒಂದು ಕಡೆ ತಗಡಿನ ಸೆಡ್ ಹಾಕ್ಯಾರ ನೋಡ್ರಿ ಇಲ್ಲಿ.
ಹೊಲ್ದಾಗ ನಿಮ್ಮ ಅಲ್ಲಿ ಒಳಗಿತ್ತು ನಿಮ್ಮವನ ಆಡುಗಳು ಇನ್ನು ಕುರಿ ಸೆಡ್ ಹಾಕೋರದಾರಂತ್ರಿ ಇಲ್ಲಿ. ಅದೇ ಹಾಕ ಮಾತಾಡ್ಕೋತ ನಿಂತಾರೆ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಇಲ್ಲಿ ನಮ್ದು ಏನಾದರೂ ಒಂದು 2 ಎಕರೆ ಹೊಲ ಐತಪ್ಪ ಅಂದ್ರೆ ಏನೇನೋ ಮಾಡಿಬಿಡ್ತಿದ್ವಿ ನಾವು ಕೂಡ. ನೋಡಣ್ರಿ ಫ್ಯೂಚರ್ದಾಗ ತೊಗೊಳೋದಾದ್ರೆ ತೊಗೊತೀವಿ ನಾವು ಕೂಡ. ನಿಮ್ಮೆಲ್ಲರ ಸಪೋರ್ಟ್ ಇತ್ತಂದ್ರೆ ಏನು ದೊಡ್ಡಾಗದಲ್ರಿ ಫ್ರೆಂಡ್ಸ್. ಮುಂದೆಲ್ಲ ಮಾಡೋಮಂತ ನಾವು ಒಂದು 4 ಜನರಿಗೆ ಮಾದರಿ ಆಗೋ ಥರ ಏನಾದರೂ ಮಾಡೋಣಂತ. ಮಾಡೋಣ ಎಲ್ಲ ಸಣ್ಣ ಮರಿ ಅದ ನೋಡ್ರಿ. ಇನ್ನೂ 2-3 ತಿಂಗಳು ಹಿಡಿದ್ರೆ ದೊಡ್ಡ ಹೋಕ್ಕೋ. ನಮ್ಮ ಸರಿ ಹೇಳಿದ ಮಾತು 2 ಹೆಸರು ಕೇಳಕತ್ತಿತ್ತು ನೋಡ್ರಿ. ಇಲ್ಲೇ ಫೋಟೋ ತೆಗೆಸ್ಕೊಳಕತ್ತಿದ್ವಿ. ಅದಕ್ಕೆ ಅವ್ರ ಮುಂದೆ ಬಂದು ನಿಂದ್ರೆ ಪಟಕನ ಬಂದು ಇಲ್ಲೇ ನಿಂತು ಅದು ನನ್ನಂಗೆ ಅದು ಬೆಳ್ಳಗೆ ಅದಕ್ಕೆ ಎಲ್ಲ ಕರಗನ ಇಟ್ಕೊಂಡು ಮಿಕ್ಸ್ ಐತಿ, ಮಿಕ್ಸಿಂಗ್ ಐತಿ. ಅವ್ರಿಗೆ ಚಲೋ ಮಾಡಕ್ಕೆ ಬರಲ್ಲ. ಅಲ್ಲಿ ಪೈಪ್ ಹೊಡೆದೈತೆ. ನಮ್ಮ ಕಬ್ಬು ಮಾಗತನ ಚಲೋ ಮಾಡಿ ಕೊಡಲ್ಲ. ನೀರು ನಿಂದಿರ್ತಾವ ಅಲ್ಲಿ ನೀರು ಬೇಕಾ? ಅಷ್ಟು ನೀರು ತಗೊಂಡು ಏನು ಮಾಡಮ್ಮ? ಕಂಡಪಟ್ಟಿ ನೀರು ನಿಂದಿರ್ತದೆ. ಇಲ್ಲ ಹೋಗಲ್ಲ, ಹೊತ್ತಕ್ಕೆ ನಿಂತು ಬಿಡ್ತೈತಿ. ನಾವಾಗ ಕಬ್ಬು ಹಚ್ಚಕ್ಕಿ ನಮ್ಮ ಅಲ್ಲ ಬರ್ತಿತ್ತು. ನಾವು ಕಬ್ಬು ಹಚ್ಚುತ್ತೀವಿ. ನಿಮ್ಮದು ಪೈಪ್ ಹೊಡೆದೈತೆಲ್ಲ ಹಾಕೋರಿ. ಈಗ ನಾವು ಕಬ್ಬು ಹಚ್ಚಿಲ್ಲ ಅಡ್ಡಿಸ್ ಕೊಡಲ್ಲ ನೋಡ್ರಿ. ನಾವು ಹೆಂಗೆ ಹಳ್ಳಿ ಮಕ್ಕಳು ರೈತರ ಮಕ್ಕಳಾಗಿ ನೋಡ್ರಿ. ನಾಳೆ ನೀರು ಬಿಟ್ಕೊಳಕ್ ಯಾರ್ದ ಹೊಲ ಇದ್ರು ನಮ್ಮ ಹೆಸರು ಮ್ಯಾಗ 2 ಎಕರೆ ಹಚ್ಚ್ರಿ. ಎಲ್ಲ ಚಲೋತ್ನಾಗ ಮಾಡ್ತೀವಿ. ಎಲ್ಲ ಚಲೋತ್ನಾಗ ವ್ಯವಸ್ಥೆ ಹೊಲ ಹದ ಮಾಡಿ ಎಲ್ಲ ಬೆಳೆ ಗಿಳಿ ಮಾಡಿ ಅರ್ಧ ನಿಮ್ಗೆ ಅರ್ಧ ನಮಗೆ. ಆ ಥರ ಯಾರಿಗಾರು ಬೇಕಿದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ. 2 ಎಕರೆ ಯಾರು ಹೊಲ ಹೆಚ್ಚಾಗಿದ್ರ ನಾನು ಹೆಸರು ಮೇಲೆ 2 ಎಕರೆ ಮಾಡ್ರಿ, ನಿಮ್ದೆಲ್ಲ ಹೊಲಕ್ಕೆ ಇದು ಮಾಡ್ಕೊಡ್ತೀನಿ ಅಂತ. ಅರ್ಧ ಅರ್ಧ ನಡಿ ಹೋಗೋಣ ಬರ್ರಿ ಮನೆಗೆ. ಹೊಲಕ್ಕೆ ಹೋಗಿ ಮನೆಗೆ ಬಂದು ನೋಡ್ರಿ ಫ್ರೆಂಡ್ಸ. ಈ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತೀವಿ. ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.